Hi, hello, welcome back to my channel. ಇನ್ನೇನು ಫ್ರೈಡೇ ವರಮಹಾಲಕ್ಷ್ಮಿ ಹಬ್ಬ ಬಂದೇ ಬಿಡ್ತು. ಎಸ್, ಎವ್ರಿ ಇಯರ್ ನಾನು ಕೂಡ ವರಮಹಾಲಕ್ಷ್ಮಿ ಹಬ್ಬ ಸೆಲೆಬ್ರೇಟ್ ಮಾಡ್ತೀನಿ. ಸೊ ಎಸ್, ಹಬ್ಬ ಮಾಡೋ ಮುಂಚೆ ಏನು ಮಾಡಬೇಕು? ಮನೆಯೆಲ್ಲ ಕ್ಲೀನ್ ಮಾಡಬೇಕಲ್ವಾ, ಮನೆಯನ್ನೆಲ್ಲ ಶುದ್ಧ ಮಾಡಬೇಕಲ್ವಾ. ಸೊ ಮನೆನ ನೀಟಾಗಿ ಶುದ್ಧ ಮಾಡಬೇಕು, ಆಮೇಲೆ ಲಕ್ಷ್ಮೀ ದೇವಿನ ಮನೇಲಿ ಕೂರಿಸ್ಕೊಳ್ಬೇಕು ಅಲ್ವಾ. ಸೊ ಎಸ್, ನಾನು ಇವಾಗ ಏನು ಗೊತ್ತಾ ಮಾಡ್ತಾಯಿದ್ದೀನಿ, ಇವತ್ತು ನನ್ನ ಮನೇನ ಕ್ಲೀನ್ ಮಾಡ್ತಾಯಿದ್ದೀನಿ. ಸೊ ಎಸ್, ಮನೇನ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಎಲ್ಲ ವೈಪು ಡಸ್ಟ್ ಎಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಲಿವಿಂಗ್ ರೂಮಿಂದ ಹಿಡ್ದು, ಬೆಡ್ರೂಮಿಂದ ಹಿಡ್ದು, ಹಾಗೂ ನನ್ನ ಕಿಚನ್ ರೂಮಿಂದ ಹಿಡ್ದು ಎಲ್ಲ ಎಲ್ಲ ಇವತ್ತು ಪ್ರತಿಯೊಂದನ್ನು ನಾನು ಕ್ಲೀನ್ ಮಾಡ್ತಾ ಇದ್ದೀನಿ. ಬಿಕಾಸ್ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ, ಇಸಂಟ್ ಇಟ್? ಸೊ ಎಸ್, ಆಲ್ರೆಡಿ ಪರ್ಕೆ ತಗೊಂಡು ನಿಂತ್ಕೊಂಡ್ಬಿಟ್ಟಿದ್ದೀನಿ, ಮೀನ್ಸ್ ಎಸ್. ಸೊ ವಿತೌಟ್ ವೇಸ್ಟಿಂಗ್ ದಿ ಟೈಮ್, ಕುಟ್ಟು ಮಲಗಿದ್ದಾನೆ. ಸೊ ಎಸ್, ನನಗೇನು ಗೊತ್ತಾ, ಕುಟ್ಟು ಮಲಗಿದಾಗಲೇ ಕೆಲಸ ಎಲ್ಲ ಪಟ 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 ಅಂತ ಮಾಡಿ ಮುಗಿಸ್ಬಿಡ್ಬೇಕು. ಸೊ ಎಸ್, ನಾನು ಇಲ್ಲಿ ಲಿವಿಂಗ್ ರೂಮಿಂದ ಸ್ಟಾರ್ಟ್ ಮಾಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಕ್ಲೀನಿಂಗ್ ಮಾಡಿ ಮುಗಿಸ್ತಾ ಇದ್ದೀನಿ. ಸೊ ಇವತ್ತು ನಾಳೆ ಸೊ ಇವತ್ತು ಬಂದು ವೆನಸ್ಡೇನಾ. ಸೊ ವೆನಸ್ಡೇ ಥರ್ಸ್ಡೇ ಅಷ್ಟರಲ್ಲಿ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸ್ಬಿಡ್ಬೇಕು. So step by step, today I'm going to clean my entire house.
ತುಂಬ ಡಸ್ಟು. ಏನು ಗೊತ್ತಾ, ರೋಡ್ ಸೈಡ್ ಅಲ್ವಾ ಮನೆ ಬಂದು ತುಂಬ ಈ ಥರ ನಾವು ಆ್ಯಕ್ಚುಲಿ ಕ್ಲೀನ್ ಮಾಡ್ತಾ ಇರ್ತೀವಿ. ಸೊ ಏನಂದರೆ ಈ ಥರ ಡಸ್ಟ್ ಎಲ್ಲ ತೆಗಿತಾ ಇರ್ತೀವಿ, ವಿಂಡೋಸ್ ಕ್ಲೀನ್ ಮಾಡ್ತಾ ಇರ್ತೀವಿ. ಆದರೆ ಏನು ಗೊತ್ತಾ, ನಾನು ಎಷ್ಟೇ ಕ್ಲೀನ್ ಮಾಡಿಟ್ರೂ ಸಿನ್ಸ್ ಮನೆ ಬಂದು ರೋಡ್ ಪಕ್ಕದಲ್ಲಿದೆ ಅಲ್ವಾ, ವೆಹಿಕಲ್ಸ್ ಓಡಾಡ್ತಾ ಇರ್ತವೆ. ಸೊ ಡಸ್ಟ್ ಬಂದು ಸೇರ್ಕೊಳ್ತಾ ಇರುತ್ತೆ. ಇಲ್ಲಿ ಸೊ ಎಸ್, ಎಲ್ಲ ರೂಮ್ ಕ್ಲೀನ್ ಮಾಡಿದ್ದು ಆಯಿತು. ಸೊ ಇವಾಗ ಕಿಚನಲ್ಲಿದ್ದೀನಿ. ಸೊ ಇವೆಲ್ಲ ಸ್ವಲ್ಪ ನೀಟಾಗಿ ಆರ್ಗನೈಸ್ ಮಾಡಬೇಕು. ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ನೀಟಾಗಿ ಆರ್ಗನೈಸ್ ಮಾಡಬೇಕು ಅಷ್ಟೇ. ಕಿಚನ್ ಎಲ್ಲ ಮಿಕ್ಕಿದೆಲ್ಲ ಕ್ಲೀನಿಂಗ್ ಮಾಡಿದ್ದಾಯಿತು. ಇದನ್ನ ಒಂದು ಸ್ವಲ್ಪ ನೀಟಾಗಿ ಆರ್ಗನೈಸ್ ಮಾಡಿಬಿಟ್ರೆ ನನ್ನ ಕ್ಲೀನಿಂಗ್ ಕೆಲಸ ಆಗೋಯ್ತು. ಸೊ ಎಸ್, ಫ್ರೈಡೇ ಚೆನ್ನಾಗಿ ಏನಂದರೆ ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡ್ಬೋದು. ಎಸ್, ಸೊ ಇದೆಲ್ಲ ಏನು ಗೊತ್ತಾ, ರೇಷನ್ಗಳೆಲ್ಲ ಐತೆ ಕೆಳಗಡೆ ಎಲ್ಲ ಏನೋ ಸ್ಟೋರೇಜ್ ಇದೆ ಅಲ್ವಾ. ಸೊ ಎಲ್ಲ ರೇಷನ್ ಎಲ್ಲ ಕೆಳಗಡೆ ಹಾಕಿಡ್ತೀನಿ. ಸೊ ಎಲ್ಲ ಇದರಲ್ಲಿ ಫಿಲ್ ಮಾಡಬೇಕು. ಇದನ್ನೆಲ್ಲ ಸ್ವಲ್ಪ ನೀಟಾಗಿ ತೊಳೆದು, ಸೊ ರೇಷನ್ಗಳೆಲ್ಲ ಸಾಮಾನು ತಂದಿದ್ದೀವಲ್ವಾ, ಸೊ ಶುಗರು ಸಾಲ್ಟು ಎಲ್ಲ ಐತೆ ಪ್ಯಾಕೆಟ್ಸು, ಇದರಲ್ಲೆಲ್ಲ ರೀಫಿಲ್ ಮಾಡಬೇಕು. ಫಿಲ್ ಮಾಡಿರ್ಬೇಕು, ತೊಳಿಬೇಕು. ಸೊ ಇದೊಂದೇ ಪೆಂಡಿಂಗ್ ಇರೋದು ಕೆಲಸ. ವರಮಹಾಲಕ್ಷ್ಮಿ ಹಬ್ಬ ನೋಡಿ ಹೆಂಗೆ ಕುತ್ಕೊಂಡಿದ್ದಾಳೆ ಜಾನ. ಚಿಪ್ಸ್ ತೊಗೊಂಡು ಕುತ್ಕೊಂಡ್ಬಿಟ್ಟಿದ್ದಾಳೆ, ಹೈಡ್ ಮಾಡಿ ತಿಂತವಳೆ. ಅಮ್ಮ ನೀನು ತಿನ್ನಮ್ಮ, ಯಾರು ಕೇಳಲ್ಲ. ಇವಳು ನೋಡಿ, ಗಾಯ್ಸ್ ನಾನು ಮೆಹಂದಿ ಹಾಕ್ತಾ ಇದ್ದೀನಿ. ನಾನು ಲಕ್ಷ್ಮಿ ಥರ ಮೆಹಂದಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು. ಲಕ್ಷ್ಮಿ ವರಮಹಾಲಕ್ಷ್ಮಿ ಅಲ್ವಾ, ಹಬ್ಬ ಅಲ್ವಾ, ಹಬ್ಬ ಅಲ್ವಾ, ಅದಕ್ಕೆ ಅವರಿಗೆ ಲಕ್ಷ್ಮಿ ಫೇಸ್ ಬೇಕಂತೆ. ಸೊ ಮೆಹಂದಿ ಹೆಂಗ್ ಗೊತ್ತಾ, ಲಕ್ಷ್ಮಿ ಲಕ್ಷ್ಮಿ ಐಡಲ್ ಬೇಕಂತೆ. ಅದೆಲ್ಲ ಆಗಲ್ಲ ಡಿಸೈನ್. ಸೊ ಇವಾಗ ಏನ್ ಗೊತ್ತಾ, ನಮ್ದು ಮೆಹಂದಿ ಪ್ರೋಗ್ರಾಮ್ ಇವಾಗ. ಸೊ ಇಟ್ಸ್ ಮೆಹಂದಿ ಟೈಮ್. ಏನಂದ್ರೆ ಒಂದು ಕೋನ್ ತಂದಿದ್ವಿ ಆಕ್ಚುಲಿ ಹಬ್ಬಕ್ಕೋಸ್ಕರನೇ. ಇವ್ರಿಗೆ ಒಂದು ಇದೇ ಇಲ್ಲ, ಮೆಹಂದಿ ಹಾಕು ಅಮ್ಮ, ಇದು ನೋಡಿದ ತಕ್ಷಣ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ, ಅಚ್ಚಮ್ಮ ಮೆಹಂದಿ ಹಚ್ಚಮ್ಮ ಅಂತ. ಸೊ ಇಬ್ರಿಗೂ ಹಾಕ್ಬೇಕಂತೆ ಮೆಹಂದಿ. ಸೊ ಎಸ್, ಅವ್ರಿಗೆ ಏನಂದ್ರೆ ಅದೊಂಥರ ಕ್ಯೂರಿಯಾಸಿಟಿ, ಹಾಕ್ಬೇಕು ಮೆಹಂದಿ ಹಾಕ್ಬೇಕು ಅಂತ. ಸೊ ಎಸ್, ಖುಷಿ ಮಕ್ಳಿಗೆ ಈ ತರ ಮೆಹಂದಿ ಎಲ್ಲ ಅಂದ್ರೆ. ಸರಿ ಜಾನು, ನನ್ಗೇನು ಅಷ್ಟು ಚೆನ್ನಾಗಿ ಹಾಕಕ್ ಬರಲ್ಲ ಆಯ್ತಾ. ನನಗೇನು ಅಷ್ಟು ಚೆನ್ನಾಗಿ ಮೆಹಂದಿ ಡಿಸೈನ್ಸ್ ಎಲ್ಲ ಏನು ಬರಲ್ಲ, ಮಕ್ಕಳಲ್ವಾ. ಸೊ ಅವ್ರ ಖುಷಿಗೋಸ್ಕರ ಏನೋ ಒಂದು ಡಿಸೈನ್ ಮಾಡೋದಷ್ಟೇ. ಓವರ್ ಆಲ್ ನೆಕ್ಸ್ಟ್ ಟೈಮ್ ಏನಂದ್ರೆ ನೆಕ್ಸ್ಟ್ ಒಂದು ಏನು ಇಟ್ಕೊಳ್ಳೋದ್ರಿಂದ ಅವ್ರನ್ನ 1 ಅವರ್ ಇಟ್ಕೊಂಡ್ರೆ ದೊಡ್ಡ ವಿಷಯ. ಸೊ ಏನು ಕಲರ್ ಬರ್ಬೇಕಷ್ಟೇ ಅವ್ರಿಗೆ. ಕಲರ್ ನೋಡಿದ ತಕ್ಷಣ ಖುಷಿ. ಎಸ್, ಏನು ಗೊತ್ತಾ ಮಕ್ಕಳಿಗೆ, ಪಾಪು ಬಾಗ್ಲಾಕೊಂಡು ಹೋಗ್ನು. ಸೊ ಎಸ್, ಏನು ಗೊತ್ತಾ, ಎಲ್ಲ ಕೆಲಸ ಮುಗೀತು. ಸೊ ಇವರು ಇದನ್ನ ನೋಡಿದ್ರಲ್ವ ಮೆಹಂದಿನ, ಕೋನ್ ನೋಡಿದ್ರಲ್ವಾ. ಸೊ ಸ್ಟಾರ್ಟಿಂಗ್ ಇಟ್ಕೊಂಡ್ಬಿಟ್ರು, ಅಮ್ಮ ಹಾಕಮ್ಮ ಮೆಹಂದಿ ಹಾಕಮ್ಮ ಅಂತ. ಸೊ ಎಸ್, ಇವ್ರಿಗೆ ಇವಾಗ ಮೆಹಂದಿ ಹಾಕ್ತೀನಿ, ಆಮೇಲೆ ರೆಸ್ಟ್ ಮಾಡ್ತೀನಿ, ಸುಸ್ತಾಗ್ಬಿಟ್ಟಿದ್ದೀನಿ ಕ್ಲೀನಿಂಗ್ ಎಲ್ಲ ಮಾಡಿ. ಸೊ ವ್ಲಾಗ್ನ ಕೂಡ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.